ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ನಡುವೆ ಪಟ್ಟದಾಟ ಅಂತಕ್ಕಂಥದ್ದು ಜೋರಾಗಿದೆ. ನಿನ್ನೆ ಮೊನ್ನೆ ಎಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿ ಹಲವಾರು ವಿಚಾರಗಳನ್ನು ಹೇಳಿದರು. ನನ್ನ ಏಳಿಗೆಯನ್ನು ಪಟ್ಟಭದ್ರ ಹಿತಾಸಕ್ತಿಗಳು ಸಹಿಸ್ತಾ ಇಲ್ಲ ಅಂತೆಲ್ಲ ಹೇಳಿದರು. ಇವತ್ತು ಡಿ ಕೆ ಶಿವಕುಮಾರ್ ಅವರ ಸರದಿ. ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಪಟ್ಟದಾಟ ಜೋರಾಗಿದೆ. ಸಿಎಂ ಸರಣಿ ಪೋಸ್ಟ್ ಬೆನ್ನಲ್ಲೇ ಈಗ ಡಿ ಕೆ ಶಿವಕುಮಾರ್ ಅವರ ಸರದಿ. ಕೆಪಿಸಿಸಿಯಿಂದ ಡಿ ಕೆ ಶಿವಕುಮಾರ್ ಅವರನ್ನ ಹಾಡಿ ಹೊಗಳಿ ಪೋಸ್ಟ್ ಅನ್ನು ಹಾಕಲಾಗಿದೆ. ಡಿ ಕೆ ಜನನಾಯಕ, ತಂತ್ರಗಾರಿಕೆಯ ಚತುರ, ದೂರದೃಷ್ಟಿಯ ನಾಯಕ, ಸಂಕಲ್ಪದ ನಾಯಕ ಅಂತ ಸರಣಿ ಪೋಸ್ಟ್ಗಳನ್ನು ಮಾಡಲಾಗ್ತಾ ಇದೆ. ಅದೇನು ಇವತ್ತಿಂದ ಅಲ್ಲ, ಹೆಚ್ಚು ಕಡಿಮೆ ಒಂದು ವಾರದಿಂದ ಕಾಂಗ್ರೆಸ್ ಅಧಿಕೃತ ಇನ್ಸ್ಟಾ ಖಾತೆಯಿಂದ ಡಿ ಕೆ ಶಿವಕುಮಾರ್ ಅವರ ಗುಣಗಾನ ಅಂತಕ್ಕಂಥದ್ದು ಜೋರಾಗಿದೆ. ಈ ಗುಣಗಾನದ ನಡುವೆನೇ ಯಾರು ಯಾರಿಗೆ ಯಾವ ಸಂದೇಶ ಕಳಿಸ್ಬೇಕೋ ಅದನ್ನು ಕೊಡ್ತಾ ಇದ್ದಾರೆ. ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಈ ಕೈ ಗಟ್ಟಿಯಾಗಿ ಕರ್ನಾಟಕ ರಾಜ್ಯ ಸಮೃದ್ಧಿ ಆಯ್ತು. ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಈ ಕೈ ಗಟ್ಟಿಯಾಗಿ ಕರ್ನಾಟಕ ರಾಜ್ಯ ಸಮೃದ್ಧಿ ಆಯ್ತು. ಇದು ಮೊದಲನೇ ಸರ್ತಿ ಏನಲ್ಲ. ಈ ಹಿಂದೆನೂ ಕೂಡ ಕೆಪಿಸಿಸಿ ವತಿಯಿಂದ ಡಿ ಕೆ ಶಿವಕುಮಾರ್ ಅವರ ಗುಣಗಾನದ ವಿಡಿಯೋಗಳು ಈ ಹಿಂದೆನೂ ಕೂಡ ಬಂದಿತ್ತು. ಬಟ್ ಈಗ ಸಮಯ ಸಂದರ್ಭ ನೋಡಿ, ಸರಣಿ ಪೋಸ್ಟ್ಗಳನ್ನು ಸಿದ್ದರಾಮಯ್ಯನವರು ಹಾಕಿದ ನಂತರ ಬಂದಿರತಕ್ಕಂಥದ್ದು. ಹಾಗಾದರೆ ಡಿ ಕೆ ಹಾಡಿ ಹೊಗಳಿರುವ ಪೋಸ್ಟ್ನಲ್ಲಿದೆಯಾ ನಾನಾ ಲೆಕ್ಕಾಚಾರ? ಕೆಪಿಸಿಸಿಯಿಂದ ಹಾಕಿರೋ ಪೋಸ್ಟ್ ಹಾಗಾದರೆ ಯಾರಿಗೆ ಸಂದೇಶ? ಒಂದು ಕಡೆ ಸಿಎಂ ಟ್ವೀಟ್, ಇನ್ನೊಂದು ಕಡೆ ಆಪ್ತರ ದಿನಕ್ಕೊಂದು ಹೇಳಿಕೆ. ಇದೆಲ್ಲದಕ್ಕೂ ಕೂಲ್ ಆಗಿಯೇ ಠಕ್ಕರ್ ಕೊಟ್ರ ಡಿ ಕೆ ಶಿವಕುಮಾರ್. ಡಿ ಕೆ ಕಮ್ಬ್ಯಾಕ್ ಯಾರಿಗೆ ಸಂದೇಶ ರವಾನೆ? ಇದು ಸುಮ್ಮನೆ ಅಂತೂ ಖಂಡಿತ ಹಾಕುವಂಥದ್ದಲ್ಲ. ಹಲವಾರು ಲೆಕ್ಕಾಚಾರಗಳಿರುತ್ತೆ. ಈ ಪೋಸ್ಟಿಂದ ಏನೋ ದೊಡ್ಡ ಮಟ್ಟದ ಬದಲಾವಣೆ ತತ್ಕ್ಷಣಕ್ಕೆ ಆಗ್ಬಿಡುತ್ತೆ ಅಂತಲ್ಲ. ಬಟ್ ಇವೆಲ್ಲವೂ ಕೂಡ ತಂತ್ರಗಾರಿಕೆಯ ಭಾಗಗಳು. ಹಾಗಾಗಿ ಕೆಪಿಸಿಸಿ ವತಿಯಿಂದ ಈ ರೀತಿ ಪೋಸ್ಟನ್ನು ಹಾಕಲಾಗಿದೆ. ಡಿ ಕೆ ಶಿವಕುಮಾರ್ ಕಮ್ ಬ್ಯಾಕ್ ಅಂತಕ್ಕಂಥದ್ದು. ಸಿದ್ದರಾಮಯ್ಯನವರು ಹೇಗೆ ಕೆಲವೊಂದು ಮೆಸೇಜ್ಗಳನ್ನು ಪಾಸ್ ಮಾಡಿದ್ರು, ಅದೇ ರೀತಿ ಮೆಸೇಜನ್ನು ಪಾಸ್ ಮಾಡುವ ಕೆಲಸವನ್ನು ಉಪಮುಖ್ಯಮಂತ್ರಿಗಳು ಕೂಡ ಮಾಡ್ತಾ ಇದ್ದಾರೆ. ಇದು ಅವರವರಲ್ಲೇ ನಡೀತಾ ಇರತಕ್ಕಂಥ ಪೈಪೋಟಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಈ ರೀತಿ ಪೋಸ್ಟ್ಗಳನ್ನು ಹಾಕೋದು ಕೂಡ ರಾಜಕೀಯ ತಂತ್ರಗಾರಿಕೆ ಅಂತ ಅನ್ಸ್ಕೊಳುತ್ತಾ? ಏನು ಯಾರಿಗೂ ಕೊಟ್ಟ ಮೆಸೇಜು, ಏನು ಮೆಸೇಜ್ ಇದು ಅಂತಂದ್ಬಿಟ್ಟು? ಅರವಿಂದ್, ಖಂಡಿತವಾಗಿ ಕೂಡ ಕಾಂಗ್ರೆಸ್ನ ಒಳಗಡೆ ಒಂದು ಪವರ್ ಶೇರ್ ವಿಚಾರ ಏನಿದೆ, ಒಂದು ರೀತಿಯಲ್ಲಿ ಕಾಂಪ್ಲಿಕೇಟೆಡ್ ಸಿನಿಮಾ ರೀತಿ ಆಗ್ಬಿಟ್ಟಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ 2 ಕ್ಯಾರೆಕ್ಟರ್ಗಳ ನಡುವೆ ಶುರುವಾದಂಥ ಈ ಒಂದು ಫೈಟ್ ಇನ್ನೂ ಕೂಡ ಯಾವ ಹಂತವನ್ನು ತಲುಪುತ್ತೆ ಅನ್ನೋದನ್ನೇ ನಿರೀಕ್ಷೆ ಮಾಡೋದಕ್ಕಾಗ್ತಾ ಇಲ್ಲ. ಅಂದರೆ ಒಂದು ರೀತಿಯಲ್ಲಿ ಜಟಿಲ ಆಗ್ತಾ ಇದೆ. ಅಂದರೆ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು, 2 ಕ್ಯಾರೆಕ್ಟರ್ಗಳ ನಡುವೆ ಒಂದು ಇದ್ದಕ್ಕಿದ್ದಂತೆ ಎಲ್ಲೋ ಒಂದು ಕಡೆ ಲವ್ ಶುರು ಆಗುತ್ತೆ, ಇದ್ದಕ್ಕಿದ್ದಂತೆ ಸಂಘರ್ಷ ಶುರು ಆಗುತ್ತೆ, ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿಬಿಡ್ತಾರೆ. ಅದೇ ರೀತಿ ಕಾಂಗ್ರೆಸ್ನ ಒಳಗಡೆ ಪವರ್ ಶೇರ್ ವಿಚಾರದಲ್ಲೂ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇಲ್ಲ, ಆದರೆ ಒಡೆದಾಡ್ತಾ ಇರ್ತಕ್ಕಂಥದ್ದು ಒಂದೇ ವಿಚಾರಕ್ಕೆ ಮಾತ್ರ. ಹಾಗಾಗಿ ಇದನ್ನು ಎಲ್ಲೋ ಒಂದು ಕಡೆ ಅಂತ್ಯಗೊಳಿಸಬೇಕಾಗಿರ್ತಕ್ಕಂಥವರು ಕಾಂಗ್ರೆಸ್ನ ಹೈಕಮಾಂಡ್. ಹಾಗಾಗಿ ಸಿನಿಮಾ ಥಿಯೇಟ್ರಲ್ಲಿ ಹೇಗೆ ಪ್ರೇಕ್ಷಕರು ಡೈರೆಕ್ಟರ್ನ ಒಂದು ರೀತಿಯಲ್ಲಿ ಯಾವಾಗ ಈ ಸಿನಿಮಾವನ್ನು ಮುಗಿಸ್ತಾರೆ, ಯಾವಾಗ ಎಂಡ್ ಕೊಡ್ತಾರೆ, ಏನು ಕ್ಲೈಮ್ಯಾಕ್ಸ್ ಕೊಡ್ತಾರಪ್ಪ ಈ ಅಪ್ಪ ಅಂತ ಅಂದ್ಕೊಳ್ತಾರೋ, ಹಂಗೆ ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ಹೈಕಮಾಂಡ್ ಯಾವಾಗ ಇದಕ್ಕೆ ಇತಿಶ್ರೀ ಆಡುತ್ತೆ, ಯಾವಾಗ ಇದಕ್ಕೆ ಒಂದು ರೀತಿಯಲ್ಲಿ ಫುಲ್ ಸ್ಟಾಪನ್ನು ಹಾಕ್ತಾರೆ,
ಯಾವ ತೀರ್ಪನ್ನು ಕೊಡ್ತಾರೆ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ಈ ಇಬ್ಬರು ನಾಯಕರ ನಡುವೆ, ಯಾಕೆಂದರೆ CM ಸಿದ್ದರಾಮಯ್ಯ ಹೇಳ್ತಾರೆ, ಸಾಮಾಜಿಕ ಒಂದು ರೀತಿಯಲ್ಲಿ ನ್ಯಾಯದ ದಿನದ ಅಂಗವಾಗಿ ನಾನು ಹಾಕಿರ್ತಕ್ಕಂಥ ಪೋಸ್ಟ್ ಅನ್ನೋದನ್ನು ಅವರು ಸಮರ್ಥನೆ ಕೊಡ್ತಾರೆ. ಕೊಡೋದೆಲ್ಲ ಕೊಟ್ಬಿಟ್ಟಿದ್ದಾರೆ. ಯಾರಿಗೆಲ್ಲ ಸಂದೇಶವನ್ನು ಕೊಡಬೇಕು, ಯಾರಿಗೆ ಟಕ್ಕರ್ ಕೊಡಬೇಕು ಎಲ್ಲವನ್ನೂ ಕೂಡ ಅವರ ಒಂದು ಸ್ಟೇಟ್ಮೆಂಟ್ನಲ್ಲಿ, ಅವರ ಟ್ವೀಟ್ನಲ್ಲೂ ಕೂಡ ಇರ್ತಕ್ಕಂಥದ್ದು. ಅದಾದ ಬಳಿಕ ಆ ರೀತಿಯ ಸಮರ್ಥನೆ. ಈಗ DK ಶಿವಕುಮಾರ್ ಅವರು ಕೂಡ ಪದೇ ಪದೇ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಅಧಿಕೃತ ಖಾತೆಯಲ್ಲಿ ಈ ರೀತಿ DK ಶಿವಕುಮಾರ್ ಅವ್ರನ್ನ ಮಾತ್ರ ಒಂದು ರೀತಿಯಲ್ಲಿ ಹಾಡಿ ಹೊಗಳ್ತಾ ಇರ್ತಾರೆ, ಬೇರೆ ರಾಜ್ಯ ನಾಯಕರು ಇರೋದಿಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡುತ್ತೆ. ಸ್ವತಃ ಸಿದ್ದರಾಮಯ್ಯನವರು ಕೂಡ ಇರಲ್ವಾ ಈ ಒಂದು ಕಾಂಗ್ರೆಸ್ನ ಟೀಮ್ ಒಳಗಡೆ ಅಂತ. ಆದರೆ ಈಗ ಕಳೆದ ಒಂದು ವಾರದಿಂದ ನೋಡ್ತಾ ಇರ್ತಕ್ಕಂಥ ಪೋಸ್ಟ್ ನೋಡೋದಾದ್ರೆ ಖಂಡಿತವಾಗಿ ಕೂಡ DK ಶಿವಕುಮಾರ್ ಅವರ ಪರವಾಗಿರ್ತಕ್ಕಂಥ ಪೋಸ್ಟ್ಗಳು ಬಂದಿರತಕ್ಕಂಥದ್ದು. ಇದನ್ನ ಕಾಂಗ್ರೆಸ್ ಯಾವ ರೀತಿ ಸಮರ್ಥನೆ ಮಾಡ್ಕೊಳುತ್ತೆ ಕಾದ್ ನೋಡಬೇಕು. ಅರವಿಂದ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಥವಾ ರಾಜ್ಯದ ಜನರಿಗೆ ಈ ಫೈಟ್ ಏನು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಏನೋ ನಡೀತಾ ಇದೆ ಅಷ್ಟು ಮಾತ್ರ ಗೊತ್ತಾಗ್ತಾ ಇದೆ.